ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ನವರಾತ್ರಿ ಹಬ್ಬದ ಪ್ರಯುಕ್ತ ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ದೇವಸ್ಥಾನದಲ್ಲೂ ಹಚ್ಬೋದು, ಹಾಗೆ ಮನೆಯಲ್ಲೂ ಕೂಡ ಹಚ್ಬೋದು. ಈಗ ನವರಾತ್ರಿ ಆಗಿರುವುದರಿಂದ ಸಂಜೆಯ ಸಮಯದಲ್ಲಿ ನೀವು ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚುವುದು ತುಂಬಾ ಒಂದು ಶುಭ ಸಂಕೇತವಾಗಿರುತ್ತದೆ. ನಾನು ಮನೆಯಲ್ಲಿ ಹಚ್ಚುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ನಾನು ಯಾವ ರೀತಿ ಹಚ್ತಾ ಇದ್ದೇನೋ ಅದೇ ರೀತಿಯಲ್ಲೇ ನೀವು ದೇವಸ್ಥಾನದಲ್ಲೂ ಕೂಡ ಹಚ್ಚಬೇಕಾಗುತ್ತದೆ. ನೋಡಿ, ಒಂದು ಪ್ಲೇಟಿನಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ. ಅಕ್ಕಿಯ ಮೇಲೆ 2 ವಿಳೆದೆಲೆ ಮೇಲೆ ಅಮ್ಮನವರ ಬೀಜಾಕ್ಷರ ಮಂತ್ರ ಬರೆದಿದ್ದೇನೆ. ಶ್ರೀಮ್ ಅಂತೇಳಿ ಅಕ್ಷತೆಯನ್ನು ಹಾಕಿ 2 ಬೆಲ್ಲದ ಅಚ್ಚನ್ನು ತೆಗೆದುಕೋಬೇಕಾಗುತ್ತದೆ. ಇದೇ ಮೆಥಡಲ್ಲಿ ನೀವು ಅಡಿಕೆ ಪಟ್ಟಿಯನ್ನು ಕೂಡ ಬಳಸ್ಬೋದು. ಅಂದರೆ ಅಡಿಕೆ ತಟ್ಟೆ ಬರುತ್ತಲ್ಲ, ಅದನ್ನು ಸಹ ಗಟ್ಟಿಯಾಗಿರುತ್ತೆ, ಅದನ್ನು ಸಹ ನೀವು ಉಪಯೋಗಿಸ್ಕೊಂಡು ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡಬಹುದು. ಹಾಗೆಯೇ ಬೆಲ್ಲದ ದೀಪಾರಾಧನೆ ತುಂಬ ವಿಶೇಷವಾದದ್ದು. ಅಮ್ಮನವರಿಗೆ ಏನಪ್ಪ ಅಂತಂದರೆ, ಈಗ 9 ದಿವಸಗಳು ಕೂಡ ನೀವು 9 ರೀತಿಯ ದೀಪಗಳನ್ನು ಹಚ್ಬೋದು. ಒಂದು ದಿವಸ ಬೆಲ್ಲದ ದೀಪಾರಾಧನೆ ಮಾಡ್ಕೋಬೋದು, ಒಂದು ತುಪ್ಪದ ದೀಪಾರಾಧನೆ ಮಾಡ್ಕೋಬೋದು, ಇದೇ ರೀತಿಯ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು. ಹೀಗೆ ನೀವು 9 ದಿವಸಗಳು ಕೂಡ ದೀಪಾರಾಧನೆಯನ್ನು ಮಾಡಬಹುದು. ನೋಡಿ, ಹಾಗೆ ಬತ್ತಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈಗ ನೀವು ಒಂದು ಸ್ವಲ್ಪ ಮಟ್ಟಿಗೆ ಕುಂಕುಮವನ್ನು ತೆಗೆದುಕೊಳ್ಳಿ. ಕುಂಕುಮಕ್ಕೆ ನೀವು ತುಪ್ಪವನ್ನೇ ಹಾಕಬೇಕು. ತುಪ್ಪವನ್ನು ಹಾಕಿ ಅದನ್ನು ಚೆನ್ನಾಗಿ ಕೈಯಿಂದನೇ ಕಲಿಸ್ಬಿಟ್ಟು ಬತ್ತಿಯನ್ನು ಸಿದ್ಧತೆ ಮಾಡ್ಕೊಳ್ಳಿ. 3 ಬತ್ತಿಯನ್ನು ಸಿದ್ಧತೆ ಮಾಡ್ಕೊಳ್ಳಿ. ಅಂದರೆ ಒಂದೊಂದು ದೀಪಕ್ಕೆ ನಾನು ಲೆಕ್ಕ ಹೇಳ್ತಾ ಇರೋದು. ಆ ರೀತಿಯಾಗಿ ನೀವು ಬತ್ತಿಯನ್ನು ಸಿದ್ಧತೆ ಮಾಡಿಕೊಂಡು 3 ಬತ್ತಿ ಏನಕ್ಕಪ್ಪ ಅಂತಂದರೆ, ಒಂದು ಮಹಾಕಾಳಿ. ಈಗ ನವರಾತ್ರಿಯಲ್ಲಿ 9 ದಿವಸದಲ್ಲೂ 3 ಅಮ್ಮನವರ ಪ್ರತೀಕವಾಗಿ ನಾವು ಈ ಒಂದು ದೀಪಾರಾಧನೆ ಮಾಡಬಹುದು. ಮೊದಲಿಗೆ 3 ದಿವಸ ಮಹಾಕಾಳಿ ಅಮ್ಮನವರ ಒಂದು ಶಕ್ತಿ ಹೆಚ್ಚಾಗಿರುತ್ತದೆ. ಅಂದರೆ ನಾವು ಅಮ್ಮನವ್ರಿಗೆ ಯಾಕೆ ಮಾಡಬೇಕು ಅಂದರೆ, ಕೋಪ ಮತ್ತು ಒಂದು ಅಜ್ಞಾನ ಎಲ್ಲ ಕೂಡ ನಮ್ಮಲ್ಲಿ ನಾಶ ಮಾಡಿ ದೇವರು ನಮಗೊಂದು ಶಕ್ತಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಮೊದಲಿಗೆ 3 ದಿವಸ ಮಹಾಕಾಳಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ನಂತರದ 3 ದಿವಸ ಮಹಾಲಕ್ಷ್ಮಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಅದರ ನಂತರದಲ್ಲಿ ಮಹಾಸರಸ್ವತಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ. ಮಹಾಲಕ್ಷ್ಮಿ ನಮಗೆ ಐಶ್ವರ್ಯ, ಸಂಪತ್ತು, ಧೈರ್ಯ, ಸಾಮರ್ಥ್ಯ ನೀಡಿದರೆ, ಸರಸ್ವತಿ ವಿದ್ಯೆ, ಕಲೆ, ಜ್ಞಾನ ಎಲ್ಲವನ್ನೂ ಕೂಡ ನಮಗೆ ಮಾತಿನ ಒಂದು ಚಾಕಚಕ್ಯತೆ ಪ್ರತಿಯೊಂದು ಕೂಡ ನಮಗೆ ಕೊಡುವಂಥವರು ಮಹಾಸರಸ್ವತಿ ಆಗಿರ್ತಾರೆ. ಹಾಗಾಗಿ 3 ಅಮ್ಮನವರ ಪ್ರತೀಕವಾಗಿ ನಾನು ಈ ಬೆಲ್ಲದ ದೀಪಾರಾಧನೆಯಲ್ಲಿ ಈ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ನಾನು 3 ಬತ್ತಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಇದೇ ರೀತಿಯೇ ನೀವು ಇನ್ನೊಂದು ಬೆಲ್ಲದ ಅಚ್ಚಿಗೂ ಕೂಡ ಅದೇ ರೀತಿಯೇ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಒಂದೊಂದು ಬೆಲ್ಲಕ್ಕೂ ಕೂಡ 3 ಬತ್ತಿ, ಅಂದರೆ 3 ದಿಕ್ಕುಗಳು ನೋಡುವ ರೀತಿಯಲ್ಲಿ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಈ ರೀತಿಯಾಗಿ ನೀವು ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ. ಬೆಲ್ಲದ ದೀಪಾರಾಧನೆ, ಅಕ್ಕಿ ಹಿಟ್ಟಿನ ದೀಪಾರಾಧನೆ ಇವೆಲ್ಲಕ್ಕೂ ಕೂಡ ನೀವು ತುಪ್ಪವನ್ನೇ ಬಳಸಬೇಕು. ತುಪ್ಪ ನಮಗೆ ಸಮೃದ್ಧಿಯ ಸಂಕೇತವಾಗಿರುತ್ತದೆ. ಇನ್ನೊಂದೇನಪ್ಪ ಅಂತಂದರೆ, ಆರೋಗ್ಯದ ದೃಷ್ಟಿಯಿಂದ ನೀವು ಬೆಲ್ಲಕ್ಕೆ ತುಪ್ಪವನ್ನೇ ಬಳಸಿ. ಯಾಕಂದರೆ ದೀಪಾರಾಧನೆ ಮಾಡಿದ ನಂತರದಲ್ಲಿ ನೀವೇನು ಮಾಡ್ತೀರಿ ಅಂತಂದರೆ, ನೀವೇ ಉಪಯೋಗಿಸ್ಕೊಳ್ತೀರಿ, ಇಲ್ಲ ಅಂತಂದರೆ ಹಸುವಿಗೆ ಕೊಡ್ತೀರಿ. ಹಾಗಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಬೆಲ್ಲಕ್ಕೆ ತುಪ್ಪವನ್ನು ಹಾಕಿ ನಾವು ದೀಪಾರಾಧನೆ ಮಾಡೋದ್ರಿಂದ ನಮಗೂ ಒಳಿತು, ಹಾಗೆಯೇ ನಮಗೆ ಒಳ್ಳೆಯದು ಕೂಡ ಆಗ್ತಾ ಹೋಗುತ್ತದೆ. ನೋಡಿ, ನಾನೀಗ ಬೆಲ್ಲಕ್ಕೆ ತುಪ್ಪವನ್ನು ಹಾಕಿ ನಾನು ಬತ್ತಿಯನ್ನು ಹಾಕ್ತಾ ಇದ್ದೇನೆ. ನೋಡಿ, ತ್ರಿಶಕ್ತಿಯ ಸ್ವರೂಪವಾಗಿ ನಾನೀಗ ಬೆಲ್ಲದ ದೀಪಾರಾಧನೆಗೆ ಒಂದು ಬತ್ತಿಯನ್ನು ಹಾಕಿ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ. ಇದೇ ರೀತಿಯೇ ನೀವು ದೇವಸ್ಥಾನದಲ್ಲೂ ಸಹ ನೀವು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಈ ಒಂದು ಸಮಯದಲ್ಲಿ ನವರಾತ್ರಿಯಲ್ಲಂತೂ ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತೀರಿ. ಅಲ್ಲೂ ದೇವಸ್ಥಾನದಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಪ್ರತಿದಿನ ಒಂದೊಂದು ಅಮ್ಮನವರ ಅಲಂಕಾರ ಮಾಡಿರ್ತಾರೆ. ಎಲ್ಲರೂ ಕೂಡ ಮನೇಲೂ ಪೂಜೆ ಮಾಡ್ಕೊಳ್ಳಿ, ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡಿಕೊಂಡು ಒಂದು ದೀಪಾರಾಧನೆ ಮಾಡಿ ಒಂದು ಪ್ರಸಾದವನ್ನು ತೆಗೆದುಕೊಂಡು ಬಂದು ಮನೆಯಲ್ಲೆಲ್ಲರೂ ಕೂಡ ಪ್ರಸಾದವನ್ನು ಸೇವನೆ ಮಾಡಿ, ನಿಮ್ಮ ಕಷ್ಟಗಳು ಏನೇ ಇದ್ರೂ ಕೂಡ ನವರಾತ್ರಿಯಲ್ಲಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತಾ ಹೋಗ್ತದೆ. ಹಾಗೆ ನಾನು ಹಳದಿ ಮತ್ತು ಕೆಂಪು ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ. ಇದನ್ನು ನಾವು ಊದಿನ ಕಡ್ಡಿ ಅಥವಾ ಒಂದು ಮಂಗಳಾರತಿಯ ಸಹಾಯದಿಂದ ತುಪ್ಪದ ಬತ್ತಿಯನ್ನು ಹಾಕಿ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ. ಇದನ್ನು ಬೆಳಗ್ಗೆನೂ ಮಾಡ್ಬೋದು, ಸಂಜೆಯೂ ಮಾಡ್ಬೋದು. ಆದರೆ ಸಂಜೆಯ ಸಮಯದಲ್ಲಿ ನಾವು ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಈ ದುರ್ಗಾ ಕವಚ ಇವೆಲ್ಲವನ್ನು ಕೂಡ ಹೇಳ್ಕೊಳ್ತಾ ಇರ್ತೀವಿ. ಹಾಗೆ ಹೊಸ್ತಿಲ ಪೂಜೆನೂ ಸಹ ಮಾಡ್ತಾ ಇರ್ತೀವಿ. ಆ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು.